ಇದು ಪೊಲೀಸ್ ಕಡೆಯಿಂದ ಯಾವುದೂ ಸಿಗ್ಲಿಲ್ಲ. ನಾವು ಮೊನ್ನೆ ಒಂದು ಇದರಲ್ಲಿ ಪೇಪರಲ್ಲಿ ನೋಡಿದ್ದೇವೆ ಆಯ್ತು. ಹ್ಮ್ ಹ್ಮ್ ಇದು ತನಿಖೆಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಇದು ಪೇಪರಲ್ಲಿ ಇತ್ತು. ತನಿಖೆನ ಸ್ಥಗಿತಗೊಳಿಸಲಾಗಿದೆ ಅಂತನಾ? ಹೌದು. ಅದೇನಾದ್ರೂ ಪೇಪರ್ದು ಒಂಚೂರು ತುಣುಕಿದ್ರೆ ಕಳಿಸ್ತೀರಾ ನಂಗೆ, ಅದೇನಾದ್ರೂ ಇದ್ರೆ? ಮತ್ತೆ ಕಳಿಸುವ. ಮತ್ತೆ ಅದರಲ್ಲಿ ಇತ್ತು ಎಂತದು ಇದು ಬಾಡಿಯನ್ನು ತೆಗಿಯುವಾಗ ಎಂತ ಹಾಕ್ತಾರಲ್ಲ ಕೊಕ್ಕೆ ತರ, ಹ್ಮ್ 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 ಗರುಡ ಹ್ಮ್ ಗರುಡ ಪಾತಾಳ. ಓಕೆ ಓಕೆ. ಹಾ, ಅದ್ರ ಕೊಂಬು ತಾಗಿ ತಲೆಗೆ ಗಾಯ ಆಗಿರ್ಬೋದು ಅಂತೆಲ್ಲ ಇತ್ತು. ಮತ್ತೆ ಈ ರಸ್ತೆ ಉದ್ದಕ್ಕೆಲ್ಲ ಬ್ಲಡ್ ಬಿದ್ದಿತ್ತಂತಾರೆ, ಅದಿದ್ರದಂತೆ? ಅದೇ ನಾವು ಸಹ ಹೇಳುದು ಅದನ್ನೇ, ಅದೆಲ್ಲಿಂದ ಆದ್ರೆ ಬಂದದ್ದು, ಅವರು ತಂದು ಹಾಕಿದ್ದಾದ್ರೆ ಹಾ ಅಲ್ವಾ? ಹಾ. ಅದಕ್ಕೆ ಅರ್ಥ ಉಂಟಾ ಅವರು ಆ ರೀತಿ ಬರ್ದದ್ದು? ಅದು ಯಾರು ಹೇಳಿದ್ದು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಅದು ಮಾತ್ರ. ಹಾ 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 ಹಾ. ಈಗ ಇದ್ರ ಬಗ್ಗೆ ಈ ತರ ಪ್ರಸಾರ ಅಂದ್ರೆ ಬರ್ದಿರೋದು ಆದ್ಮೇಲೆ ನಿಮ್ಮ ಗಮನಕ್ಕೆ ಬಂದ್ಮೇಲೆ ಪೊಲೀಸ್ನವ್ರು ಮಾತನಾಡ್ಸಿದ್ರಾ ಹೀಗೆಲ್ಲ ಆಗಿದೆಯಲ್ಲ ಅಂತೇಳಿ? ಇಲ್ಲ, ಯಾವ್ದು ಸುದ್ದಿ ಕೂಡ ಇಲ್ಲ. ಹಾ ಹಾ ಹಾ. ನೀವು ಕೂಡ ಅವ್ರನ್ನ ಮಾತನಾಡ್ಸಿಲ್ಲ ಹಾಗಾದ್ರೆ? ಇಲ್ಲ, ಮಾತಾಡ್ಲಿಕ್ಕೆ. ಹ್ಮ್ 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 ಹ್ಮ್. ಒಂದ್ ಪತ್ರಿಕೆಯಲ್ಲಿ ಈಗ ಬರ್ದಿದ್ದಾರೆ ಅಂತನಾ? ಅದು ಲೋಕಲ್ ಪತ್ರಿಕೆನಾ ಅಥವಾ ಬೇರೆ ಪತ್ರಿಕೆನಾ ಅದು? ಬೆಳ್ತಂಗಡಿ. ಓಕೆ 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 ಓಕೆ. ಹಾ ಹಾ. ಎಂತ ಯಾವ ಕಾರಣಕ್ಕೆ ಇವರು ಬರ್ದದ್ದು ಅಂತ ಗೊತ್ತಾಗಲಿಲ್ಲ ನನಗೆ. ಒಮ್ಮೊಮ್ಮೆ ಅನಿಸ್ತದೆ ಅವರು ಈ ತರ ಬರ್ದ್ರೆ ಇವ ಕೊಲೆ ಮಾಡಿದವ ಇಲ್ಲೇ ಎಲ್ಲಾದ್ರೂ ಮತ್ತೆ ಫ್ರೀ ಆಗಿರ್ತಾನಲ್ವ, ಅದಕ್ಕೋಸ್ಕರ ಅವರು ಹಾಕಿದ್ದ ಹಾಗೆ ಎಲ್ಲ ಮನಸ್ಸಿಗೆ ಹೋಗ್ತದೆ ನನ್ನ. ಆಗಿರ್ಬೋದಾ? ನಿಮ್ಮ ಅನಿಸಿಕೆ ಹಾಗೆ? ಇಲ್ಲ, ನನ್ನ ಅನಿಸಿಕೆ ಅಂತ ಏನಿಲ್ಲ ಇಲ್ಲಿ. ನನಗೆ ನ್ಯಾಯ ಬೇಕಾಗಿರೋದು ಸುಮಂತ್ ಅವ್ರಿಗೆ. ಬಟ್ ಎಲ್ಲರೂ ತಮ್ಮ ಹೂಯೇನೆ ಬರ್ಕೊಂಡು ಹೋಗ್ಬಿಟ್ರೆ ಅಥವಾ ತಮ್ಗೆ ಅನಿಸ್ತಾನೆ ಬರ್ಕೊಂಡು ಹೋಗ್ಬಿಟ್ರೆ ಮುಚ್ಚಾಕ್ಬಿಟ್ರೆ ಏನ್ ಮಾಡೋದು ಅಂತ ಅಷ್ಟೇ. ಯಾಕೆ ಅಂತಂದ್ರೆ ಈಗ ಬೀದಿಗೆ ಬಂದು ಹೋರಾಟ ಮಾಡುವಷ್ಟು ಸಾಮರ್ಥ್ಯ ನಿಮ್ ಕಡೆಗೂ ಇಲ್ಲ. ನೀವು ನಿಮ್ ಪಾಡಿಗಿದ್ದಂಥವ್ರು, ನಿಮ್ಗೂ ಬೇರೆ ರಾಜಕೀಯ ಲಿಂಕ್ ಆಗ್ಲಿ ಅಂತದಾಗ್ಲಿ ಇಂಥದಾಗ್ಲಿ ಯಾವ್ದು ಗೊತ್ತಿಲ್ಲ. ನಿಮ್ಮ ಪಾಡಿಗೆ ನೀವು ಇದ್ದಂಥವ್ರು ಒಮ್ಮೆಲೆ ಹಿಂಗೆ ದುರಂತ ನಡೆದೋಗಿರೋದು. ಸೊ ಈಗ ನೀವು ಸಾಮಾನ್ಯವಾಗಿ ಹೋಗೋದು ಪೊಲೀಸ್ ಇಲಾಖೆನ ಮಾತನಾಡಿಸ್ತೀರಿ, ಏನಾಯ್ತು ಅಂತ ಕೇಳ್ತೀರಿ. ಅವ್ರೇನಾದ್ರು ಒಂಚೂರು ಸ್ಟ್ರಾಂಗ್ ಆಗಿ ಮಾತಾಡ್ಬಿಟ್ರೆ ಹಿಂಗ್ ಮಾತಾಡ್ತಿದಾರೆ ಅಂತ ಬಂದ್ಬಿಡ್ತೀರಿ ಅದನ್ನು ಭಯ ಪಡ್ಕೊಂಡು. ಅಂತ ಪರಿಸ್ಥಿತಿ ಇರ್ಬೇಕಾದಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಪತ್ರಿಕೆಯಲ್ಲಿ ಹಂಗ್ ಬರೆದ್ರೆ ಇದು ಯಾವ ಒಂದು ಎವಿಡೆನ್ಸ್ ಮೇಲೆ ಅವ್ರು ಬರೆದ್ರು ಅಂತ ಹೇಳಿ ಅಲ್ವಾ? ಈಗ ಪೊಲೀಸ್ನ ಇಲಾಖೆಯಿಂದ ಮಾಹಿತಿ ಸಿಕ್ಕಿರ್ಬೇಕು ಒಂದು. ಇಲ್ಲ ಅಂತಂದ್ರೆ ಅವ್ರಾಗೆ ಅವ್ರು ಊಹೆ ಮಾಡ್ಕೊಂಡು ಬರೆದ್ರೆ ಅವ್ರ ಮೇಲೆ ದೂರು ದಾಖಲಾಗಬೇಕು. ಇದು ನಾವು ಫೋನ್ ಮಾಡಿ ಅದೇ ಪತ್ರಿಕೆಯಲ್ಲಿ ಅವರ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡಿ ಹೇಳಿದ್ದೇವೆ, ನೀವು ಈ ತರ ಯಾಕೆ ಬರ್ದದ್ದು ಅಂತ ಹೇಳಿ ಕೇಳಿದ್ದೇವೆ ಆಯ್ತು. ಅದ್ರ ಮೇಲೆ ಬ್ಲಡ್ ಇದ್ದದ್ದು ಇದೇ ತರ ಹೇಳಿದ್ದೇವೆ ಆಯ್ತು. ಅವ್ರೇನು ತಂದು ಹಾಕಿದ್ದಾದ್ರೆ ಅಂತ ಹೇಳಿದ್ರು ಆಯ್ತು. ಅವ್ರೇನು ಉತ್ತರ ಕೊಟ್ಟರು ಅದಕ್ಕೆ? ಅದಕ್ಕೆ ಅವ್ರು ಹೇಳಿದ್ದು, ನಾನು ನಾಳೆ ಬರ್ತೇನೆ ನಿಮ್ಮ ಮನೆಗೆ, ಅದು ಮಾತಾಡುವ ಅಂತ ಹೇಳಿದ್ರು. ಹಾಗೆ ಹೇಳಿದವರು ಸುದ್ದಿ ಇಲ್ಲ. ಮತ್ತೆ ನಿಮ್ಮ ಮನೆ ಹತ್ರಕ್ಕೂ ಬಂದಿಲ್ಲ, ನಿಮಗೆ ಫೋನು ಮಾಡಿಲ್ಲ ಅವರು? ಹೌದು, ಮತ್ತೆ ಹಾಗೆ ಯಾಕೆ ಬಂದ್ರು, ಹಾಗೆ ಬರ್ದ್ರು ಯಾಕೆ ಅಲ್ಲ, ಪೊಲೀಸರು ಹೀಗೆ ಬರೀಲಿಕ್ಕೆ ಹೇಳಿದ್ದ ಅಂತ ಹೇಳಿ ಎಂತ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಅದು ಸಹ ನಮಗೆ ಬೇರೆಯವರು ಹೇಳಿ ಗೊತ್ತಾದ್ದು, ಪೇಪರಲ್ಲಿ ಹೀಗೆ ಬಂದಿದೆ ಅಲ್ವಾ, ಮತ್ತೆ ಇದು ಬಂದಿದೆ ಅಲ್ವಾ ಅಂತ ಎಲ್ಲ ಹೇಳಿದ್ರು ಆಯ್ತು. ಹಾಗೆ ನಾವು ಪೇಪರ್ ತಗೊಂಡಿದ್ದೇವೆ. ಇಲ್ಲದ್ರೆ ಪೇಪರ್ ಕೂಡ ನಾವು ಅಷ್ಟು ತಗೊಳ್ಳುದಿಲ್ಲ. ಪೇಟೆಗೆ ಹೋದ್ರೆ ಮಾತ್ರ ತಗೊಳ್ಳುದು, ಡೈಲಿ ಅಂತ ಹೇಳಿ ಪೇಪರ್ ತರುದಿಲ್ಲ ನಾವು. ಅದ್ರಲ್ಲಿ ಹಾಗೆ ಹೇಳುವಾಗ ಮತ್ತೆ ಪೇಪರ್ ತಂದಾಗ ಪೇಪರಲ್ಲಿ ಹೀಗೆ ಇತ್ತು. ಮಾಡುದು ಅಂತಲೇ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಅವ್ರು ವಾಪಸ್ ರೆಸ್ಪಾನ್ಸ್ ಮಾಡ್ಲಿಲ್ಲ ನಿಮ್ಗೆ? ಈಗ ಇಲ್ಲ ಇಲ್ಲ. ನೀವು ಮತ್ತೆ ಪ್ರಯತ್ನ ಪಟ್ರ? ಏನು ಮತ್ತೆ ಬರ್ತೀನಿ ಅಂತ ಹೇಳಿದ್ರಿ, ಬರ್ಲಿಲ್ಲ, ಏನು ಅಂತೇಳಿ ಹೇಳೇ ಇಲ್ಲ ಅಂತೇಳಿ? ಇಲ್ಲ, ನಾವು ಇದು ಸ್ಟೇಷನ್ಗೆ ಹೋಗ್ಲೇ ಇಲ್ಲ. ಮತ್ತೆ ನಾವು 90 ದಿವಸದಲ್ಲಿ ಹೋಗಿ ಬಂದದಲ್ಲದೆ ಮತ್ತೆ ಹೋಗ್ಲಿಲ್ಲ. ಎಷ್ಟು 4 ತಿಂಗಳು ಕಳೆದೋಯ್ತಾ ಹೆಚ್ಚು ಕಡಿಮೆ? ಏನು ಸುಮನ್ ಸಾವಾಗಿ 4 ತಿಂಗಳು ಕಳೆದೋಯ್ತು ಆಲ್ರೆಡಿ? ಹೌದೌದು, ಮೊನ್ನೆ 14 ತಾರೀಕಿಗೆ 4 ತಿಂಗಳು ಕಳೆದೋಯ್ತು. 5ನೇ ತಿಂಗಳು ಪ್ರಾರಂಭವಾದ್ರೂ ಕೂಡ ಇನ್ನ ಏನು ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಏನಾಯ್ತು ಅಂತ ಹೇಳಿ? ಇಲ್ಲ ಇಲ್ಲ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ವಂತ ಅಥವಾ? ಇಲ್ಲ ಇಲ್ಲ, ಅವತ್ತು ನಾವು 90 ದಿವಸದಲ್ಲಿ ಹೋಗಿ ಕೇಳುವಾಗ ಇಲ್ಲ ಬಂದಿಲ್ಲ, ಒಂದು ರಿಪೋರ್ಟ್ ಬರ್ಲಿಕ್ಕೆ ಬಾಕಿ ಉಂಟು ಅಂತ ಹೇಳಿದವರು, ಯಾವುದು ಕೂಡ ಇಲ್ಲ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 4 ತಿಂಗಳು ಕಳೆದ್ರೂ ಬಂದಿಲ್ಲ ಅಂತಂದ್ರೆ
ಹೌದು ಅದು ಏನು ವ್ಯವಸ್ಥೆ ಅಂತ ಹೇಳಿ. ಇವರೆಲ್ಲ ಸಮಾಜವನ್ನ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ, ಇವ್ರಿಗೆ ಕರ್ತವ್ಯದ ಮೇಲೆ ಗೌರವ ಇದೆಯಾ, ಅಥವಾ ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಅಥವಾ ಎಲ್ಲಿ ಇವೆಲ್ಲ ಮಾಮೂಲಿ ಅಂತ ಹೇಳಿ ಮುಚ್ಚಾಕ್ತಾ ಇದ್ದಾರಾ, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅವ್ರಿಗೆ ಬಹುತೇಕ ಈ ತರದ ಕೇಸ್ಗಳು ಸಾವಿರಾರು ಇರಬಹುದು, ಬಟ್ ನಿಮ್ದು ಆಗಲ್ಲ ಅಲ್ಲ. ನಿಮ್ಗೆ ಸುಮಂತ್ ಅನ್ನುವಂತ ಮಗ ಒಬ್ಬನೇ, ಅವ್ರಿಗೆ ಸುಮಂತ್ ಒಬ್ಬ ನೆಗ್ಲೆಕ್ಟ್ ಆಗಬಹುದು, ಬಟ್ ಕುಟುಂಬ ಕಳೆದುಕೊಂಡಂತ ಕುಟುಂಬಕ್ಕೆ ಅದು ಸರ್ವಸ್ವವೇ ಆಗಿರುತ್ತೆ. ಪ್ರತಿದಿನ ಅದರ ನೆನಪಲ್ಲೇ ಸಾಕಷ್ಟು ನೋವುಗಳಿರುತ್ತೆ. ಅದ್ನ್ಯಾಕೆ ಈ ಇಲಾಖೆಗಳು ಅರ್ಥ ಮಾಡ್ಕೊಂತಿಲ್ವೋ ಗೊತ್ತಿಲ್ಲ. ಎಂತ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ನಿಜವಾಗ್ಲು. ಹೌದೌದು ಹ್ಮ್. ಹೌದು ಅಲ್ಲ ರೀ, ಒಂದ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಯ್ತು ಅಂತ ಗೊತ್ತಿಲ್ಲ ಇಲ್ಲಿವರೆಗೂ. ಅದೇನಾಯ್ತು ಅಂತೇಳಿ ಸಂಬಂಧಪಟ್ಟ ನಿಮ್ಗೂ ಕೂಡ ತಿಳಿಸ್ತಿಲ್ಲ. ತಿಳಿಸೋದು ಬೇಡ, ಅಟ್ಲೀಸ್ಟ್ ತನಿಖೆನಾದ್ರೂ ಮಾಡ್ತಾ ಇದಾರೆ ಅನ್ನೋ ಭರವಸೆನಾದ್ರೂ ಬೇಕಲ್ಲ. ಹೌದು ಕೊಡ್ಬೇಕಲ್ಲ ಅವ್ರು. ಈಗ ನಾವು 3-4 ವಿಶೇಷ ತಂಡಗಳನ್ನ ಏನಕ್ಕೆ ರಚನೆ ಮಾಡಿದ್ರು? ಅವರೆಲ್ಲ ಏನು ಶೇಂಗಾ ತಿಂತಿದಾರ ಅಂತ? ಹೌದು ಹ್ಮ್. ಏನು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಈಗ ಅದು ಆ ರೀತಿ ಬಂದ ನಂತರ ಆದ್ರೆ ಅವರು ತನಿಖೆ ಮಾಡುದಿಲ್ಲ, ನಿಲ್ಲಿಸಿದ್ದಾರೆ ಅಂತಲ್ಲ ಅಲ್ವಾ ಅರ್ಥ ಅದ್ರದ್ದು. ಈಗ ಪತ್ರಿಕೆಯಲ್ಲಿ ಪ್ರಕಟ ಆದ ಬಳಿಕ ಇಲ್ಲಿಗೆ ಕ್ಲೋಸ್ ಆಗ್ಬಿಟ್ಟಿದೆ ಅಂತೇಳಿ ನಿಮ್ಗೆ ಆತಂಕ. ಹೌದೌದು. ಅಲ್ಲ, ಅದು ಸರ್ವೇ ಸಾಮಾನ್ಯವಾಗಿ. ಯಾಕೆಂದ್ರೆ ಒಂದು ಪತ್ರಿಕೆ ಅಂತಂದ್ರೆ ಒಂದು ಜವಾಬ್ದಾರಿಯುತವಾಗಿರುತ್ತೆ. ಯಾವುದನ್ನು ಈಗ ಈ ತರದ ಕೇಸ್ಗಳಲ್ಲಿ ಪೊಲೀಸ್ ಇಲಾಖೆ ಕೊಡದೇನೆ, ಮಾಹಿತಿಗಳನ್ನ ಕೊಡದೇನೆ, ಅದೊಂದು ಪತ್ರಿಕೆ ಪ್ರಕಟಣೆ ಹೊರಡಿಸ್ದೇನೆ ಅವ್ರು ಯಾರು ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅವ್ರಿಗೆ ಅವರೇ ಬರ್ಕೊಳ್ಳೋದಾದ್ರೆ ಮತ್ತೇನಕ್ಕೆ ಈ ಒಂದು ಪತ್ರಿಕೆ ಇವೆಲ್ಲ ಇದ್ರೆ ತಮಗೆ ತಾವೇ ಬರ್ಕೊಳ್ಳೋದಾದ್ರೆ ಇನ್ನೇನು ಉಳಿದಿರುವಂತ ಇಲಾಖೆಗಳು ಏನ್ ಕೆಲಸ ಮಾಡ್ತವೆ? ಅದನ್ನೆಲ್ಲ ಹಂಗೆಲ್ಲ ಬರೆಯಕ್ ಆಗಲ್ಲ. ಈಗ ಹಂಗಂತಂದ್ರೆ ಇಲ್ಲಿ ಮೇಜರ್ ಆಗಿ ಒಂದೆರಡು ಪ್ರಾಬ್ಲಮ್ಸ್ಗಳು ಕಾಣಿಸ್ತವೆ. ಏನಂತಂದ್ರೆ ಪೊಲೀಸ್ನವರೇ ದಾರಿ ತಪ್ಪಿಸೋಕೋಸ್ಕರ ಆ ಪತ್ರಿಕೆ ಅವ್ರಿಗೆ ಈ ರೀತಿಯಾಗಿ ಬರಿ ಅಂತ ಹೇಳಿರ್ಬೇಕು ಒಂದು. ಇಲ್ಲ ಅಂತಂದ್ರೆ ಯಾರೋ ಗೊತ್ತಿರುವಂತ ವ್ಯಕ್ತಿನೇ ಆ ಪತ್ರಿಕೆಗೆ ಸಂಬಂಧ ಇರಬೇಕು ಇನ್ನೊಂದು. ಅಂತಂದ್ರೆ ಕೇಸ್ನ ಕ್ಲೋಸ್ ಮಾಡೋ ತರನೇ ಮ್ಯಾಟರ್ ಮುಗಿಸ್ಬಿಡೋಣ ಅನ್ನೋ ತರ ಬರ್ಸಿರ್ಬೇಕು ಇನ್ನೊಂದು. ಯಾಕೆಂತಂದ್ರೆ ನೀವ್ ಹೇಳೋ ಪ್ರಕಾರ ಲೋಕಲ್ ಪತ್ರಿಕೆ ಅಂತೀರಿ. ಲೋಕಲ್ ಅಲ್ಲಿ ಸಾಕಷ್ಟು ಸುದ್ದಿ ಆದಂತದ್ದು ಸುಮಂತ್ ಕೇಸು. ಸೊ ಲೋಕಲ್ ಅಲ್ಲಿ ಇದು ಸುದ್ದಿ ಸ್ಪ್ರೆಡ್ ಆಗ್ಬಿಟ್ರೆ ಈ ಕೇಸ್ ಏನೋ ಕ್ಲೋಸ್ ಆಗ್ಬಿಟ್ಟಿದೆ, ಅದೇನೋ ಅದು ಗರುಡ ಬಾಡಿ ಮೇಲೆ ತೆಗಿಬೇಕಾದ್ರೆ ಗರುಡ ತಾಕಿ ಆ ರೀತಿ ಗಾಯ ಆಗಿತ್ತು ಅಂತೇಳಿ ಸರ್ವೇ ಸಾಮಾನ್ಯವಾಗಿ ಜನ ಅನ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಇವತ್ತು ಟಿವಿ ಮಾಧ್ಯಮಗಳನ್ನ ನಂಬುವುದಕ್ಕಿಂತ ಹೆಚ್ಚಾಗಿ, ಡಿಜಿಟಲ್ ನ ನಂಬೋದಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಕೂಡ ಪತ್ರಿಕೆ ಮೇಲೆ ಸಾಕಷ್ಟು ಜನ ಅವಲಂಬಿತರಾಗಿದ್ದಾರೆ. ಅಲ್ಲಿ ಬಂದ್ರೆ ಅದು 100% ಸತ್ಯ ಇರುತ್ತೆ ಅನ್ನೋ ತರ ಎಲ್ಲೋ ಹೋಲಿಕೆ ಮಾಡಿದ್ರೆ. ಈ ಅಂತದ್ರಲ್ಲಿ ಹಂಗ್ ಬಂದಿದೆ ಅಂತಂದ್ರೆ ನಿಮ್ಗಿನ್ನು FSL ಅವ್ರದ್ದು ಏನು ಅಂತ ಗೊತ್ತಿಲ್ಲ, ಪೊಲೀಸರು ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿಲ್ಲ, ಆರೋಪಿ ಯಾರು ಅಂತಾನು ಕೂಡ ಪತ್ತೆ ಆಗಿಲ್ಲ. ತಮಗ್ ತಾವೇ ಊಹೆ ಮಾಡ್ಕೊಂಡು ಬರೆದ್ರೆ, ಅಥವಾ ತಮಗ್ ತಾವೇ ಊಹೆ ಮಾಡ್ಕೊಂಡು ಈ ರೀತಿಯಾಗಿ ಬರಿತಾ ಇದ್ರೇನೋ, ಅಥವಾ ಪೊಲೀಸ್ ಇಲಾಖೆ ಇದನ್ನ ಯಾಕೆ ನಿರ್ಲಕ್ಷ್ಯತನ ತೋರಿಸ್ತಾ ಇದೆ, ಇದೆಲ್ಲವೂ ಕೂಡ ಗೊತ್ತಾಗ್ಬೇಕಲ್ಲ. ಈಗ ಒಪ್ಕೊಳ್ಳೋಣ, ಈಗ ಗೌಡ ತಾಯ್ಕೆ ನಿಮ್ಮ ಮಗನಿಗೆ ಬಾಡಿನ ಮೇಲೆ ತೆಗಿಬೇಕಾದ್ರೆ ಗಾಯ ಆಗಿದೆ ಅಂತ ಒಪ್ಕೊಳ್ಳೋಣ, ಓಕೆ, ಅವ್ರು ಬರ್ದಿರೋ ಪ್ರಕಾರ. ಬಟ್ ಈ ರಸ್ತೆಯಲ್ಲೆಲ್ಲ ಉದ್ದಕ್ಕೆ ಬಿದ್ದಿದ್ ರಕ್ತ ಯಾರ್ದು ಅಲ್ವಾ? ಅದ್ಯಾರ್ದು? ಯಾವ್ದೋ ಒಂದು ಕೋಳಿ ಕೊಯ್ಕೊಂಡು ಹೋಗಿದಾರ ರಸ್ತೆಯಲ್ಲಿ? ಹೌದು. ಮತ್ತೆ ಇದು ಬೈಕ್ ಬಂದಿದಲ್ಲ ಅದೇ ದಿವಸ, ಅದೇ ಟೈಮಿಗೆ ಒಂದು ಬೈಕ್ ಹೋಗಿದೆ. ಅದು ಏನು ಅಂತಾನೆ ಗೊತ್ತಾಗ್ಲೇ ಇಲ್ಲ. ಬೇರೆ ಬೇರೆ ಕಡೆ CCTV ಫುಟೇಜ್ಗಳಿದಾವೆ. ಯಾವ್ದೋ ಒಂದು ರಾಷ್ಟ್ರದಲ್ಲಿ ಏನೋ ಆಗ್ಬಿಟ್ರೆ, ಅಥವಾ ಯಾವ್ದೋ ಒಂದು ರಾಜ್ಯದಲ್ಲಿ ಇನ್ನೇನೋ ಯಾವನೋ ಒಬ್ಬ ಕೊಲೆನೋ ಇನ್ನೇನೋ ಮಾಡ್ಕೊಂಡು ತಪ್ಪಿಸ್ಕೊಂಡು ಬಂದು ಇನ್ನೊಂದು ಯಾವ್ದೋ ರಾಜ್ಯದಲ್ಲಿ ಇದ್ರೆ ಅದನ್ನ ಪತ್ತೆ ಹಚ್ಚುವಂತ ಮಟ್ಟದಲ್ಲಿ ಇವತ್ತು ಇಲಾಖೆಗಳಿದೆ. ಇವ್ರು ಅದೇ ಲೋಕಲ್ ಅಲ್ಲಿ ಆಗಿರುವಂತ ಒಂದು ಈ ಸಣ್ಣ ಪುಟ್ಟ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನ ಹರಿಸೋಕೆ ಆಗ್ತಿಲ್ಲ, ಪತ್ತೆ ಹಚ್ಚೋಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನೇನ್ ಅರ್ಥ ಅಂತ. ಹೌದು, ಅದೇ ಆ ಬೈಕ್ ಕೂಡ ಇದು, ಆ ಬೈಕಿಗೆ ಮತ್ತು ಈ ಕೇಸಿಗೆ ಯಾವುದೇ ಸಂಬಂಧವಿಲ್ಲ ಅಂತ ಕೂಡ ಬರ್ದಿದೆ ಅದರಲ್ಲಿ. ಅಂದ್ರೆ ಫಸ್ಟ್ ಡೇ ಬಂದಂತ, ಅಂದ್ರೆ ನೀವು ಗಮನಿಸಿರೋ ಬೈಕ್? ಹೌದೌದು, ಅದೇ ದಿವಸ ಬಂದ ಬೈಕಿಗೆ ಮತ್ತು ಇದು ಈ ಕೇಸಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಕೂಡ ಆ ಪತ್ರಿಕೆಯಲ್ಲಿ ಅದೇ ಇದರಲ್ಲಿ ಬರ್ದಿದೆ. ಅಂತಂದ್ರೆ ಅದೇ ಹೆಂಗೆ ಅದೆಲ್ಲ ಸಾಧ್ಯ ಅಂತ ಹೇಳಿ. ಹೌದು, ಅದು ನಮಗೆ ಹೇಳ್ಬೇಕಲ್ಲ ಅವರು. ಅದು ಯಾವುದೇ ಸುದ್ದಿ ಇಲ್ಲದೆ ಅವರಷ್ಟಕ್ಕೆ ಅವರು ಬರ್ದುಕೊಂಡು ಹೋದ್ರೆ ಅದಕ್ಕೆ ಅರ್ಥ ಇರ್ತದೆ ಅಂತ ಹೇಳಿ. ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಫಸ್ಟ್ ಆ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚಬೇಕಾಗತ್ತೆ. ಪತ್ತೆ ಆದ್ಮೇಲೆ ಅದು ತನಿಖೆ ಆಗ್ಬೇಕಾಗತ್ತೆ. ತನಿಖೆ ಆದ ಬಳಿಕ ಅದಕ್ಕೆ ಸಂಬಂಧ ಇದೆಯೋ ಇಲ್ವೋ ಅಂತೇಳಿ ಪರಿಶೀಲನೆ ಆಗ್ಬೇಕಾಗತ್ತೆ. ಅದ್ ಯಾವ್ದನು ಇಲ್ದೇನೆ, ಅದು ನಿಮ್ಗೂ ಕೂಡ ಮಾಹಿತಿ ಇಲ್ದೇನೆ ಅದ್ ಹೆಂಗ್ ಬರೆದ್ರು ಅಂತ. ಹೌದೌದು, ಅಂತಲೇ ಅರ್ಥ ಆಗ್ತಾ ಇಲ್ಲ ಸರ್ ನಿಮಗೆ. ಏನು ಬದಲಾಗಿಲ್ಲ ಹಾಗಾದ್ರೆ, ಸುಮ್ನೆ ಎಲ್ಲೋ ಮುಚ್ಚಾಕೋ ತರ ಮಾಡ್ತಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಮೇಲ್ನೋಟಕ್ಕಾಗತ್ತೆ. ನಮಗೂ ಹಾಗೆ ಅನಿಸ್ತಾ ಇದೆ. ಇದು
ಮುಚ್ಚಾಕ್ಲಿಕ್ಕೆ ಹಾಗೆ ಮಾಡ್ತಾ ಇಲ್ಲ, ಬರೀತಾರ ಅಲ್ಲ ಇದು ಅವ ಸಿಗ್ಲಿ ಅಂತೇಳಿ ಈಗ ಬರೀತಾರೆ. ಯಾವುದು ಅಂತಲೇ ಒಂದು ತಲೆಯೇ ಓಡ್ತಾ ಇಲ್ಲ ನನಗೆ. ಹ್ಮ್ ಅಲ್ಲ ಈಗ ಇದು ಮೇಲ್ನೋಟಕ್ಕಂತೂ ಕೊಲೆ ಆಗಿರುವಂತದ್ದು ನಮ್ಗೆ ನಿಮ್ಗೆ ಅನ್ಸೋದು. ಬಟ್ ಈಗ ಮೇಲ್ನೋಟಕ್ಕೆ ನಮ್ಗೆಲ್ರಿಗೂ ಗಮನಿಸ್ತಾ ಇದ್ದ ಹಾಗೆ ಅದು ಕೊಲೆ ಆಗಿದೆ ಅಂತ ಸಹಜವಾಗಿ ನಮ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸುಮಂತ್ನ ದೇಹದ ಮೇಲೆ ಆಗಿರುವಂತ ಒಂದು ರಕ್ತದ ಕಲೆಗಳು ಅಥವಾ ಗಾಯಗಳು ಫಸ್ಟ್ ಒಂದು, ಮತ್ತೆ ಇನ್ನೊಂದು ಸುಮಂತ್ ಹೋಗೋ ರಸ್ತೆಗೂ ಮತ್ತು ಆತನ ಬಾಡಿ ಸಿಕ್ಕಿರೋದಕ್ಕೂ ಏನಕ್ಕೂ ಸಂಬಂಧವೇ ಇಲ್ಲ. ಒಂದು ವೇಳೆ ಕಾಲ್ ಜಾರಿ ಬಿದ್ದಿದ್ದಾನೆ ಅಂತಂದ್ರೆ ಅಕ್ಕಪಕ್ಕದಲ್ಲಿ ತೋಡಿದೆ, ತೋಡಿಗೆ ಬೀಳ್ಬೇಕು ಅವನು. ಈ ಒಂದು ಕೆರೆ ಅಥವಾ ಈ ಒಂದು ಬಾವಿ ಏನಿದೆಯಲ್ಲ ಅದಕ್ಕೂ ಮತ್ತು ಆತ ಓಡಾಟ ಮಾಡುವಂತ ರಸ್ತೆಗೂ ಸಂಬಂಧವೇ ಇಲ್ಲ. ಆತ ನಿದ್ದೆಗಣ್ಣಲ್ಲಿ ಬಿದ್ದಿದ್ದ ಅಂತ ಅನ್ಕೊಳ್ಳೋಣ. ಅವನಿಗೆ ಯಾರು ಟಚ್ ಮಾಡಿಲ್ಲ, ಅವ್ನಿಗೆ ಯಾರು ಹೊಡೆದಿಲ್ಲ ಅಥವಾ ಇನ್ನೇನೂ ಆಗಿಲ್ಲ ಅಂತಾನೆ ನಾವ್ ಅನ್ಕೊಳ್ಳೋಣ. ನಿದ್ದೆಗಣ್ಣಲ್ಲಿ ಕಾಲ್ ಜಾರಿ ಬಿದ್ದಿದ್ದಾನೋ ಅಥವಾ ಹೋಗ್ಬೇಕಾದ್ರೆ ಮೂರ್ಛೆ ಬಂದು ಬಿದ್ದಿದ್ದಾನೋ ಅಥವಾ ಇನ್ನೇನೋ ಅನ್ಕೊಳ್ಳೋಣ. ಅನ್ಕೊಂಡ್ರು ಕೂಡ ಆ ಮಗು ನೀರಿಗೆ ಬೀಳೋದಕ್ಕೆ ಹೇಗ್ ಸಾಧ್ಯ? ಹೌದು, ಅಲ್ಲೇ ತೋಡಲ್ಲಿ ಬೀಳ್ಬೇಕಿತ್ತು. ಈ ಕಡೆ ಅಕ್ಕಪಕ್ಕದಲ್ಲಿ ತೋಡಿದೆ, ಹೌದು, ಅಲ್ಲಿಗೆ ಬೀಳ್ಬೇಕು. ಅದನ್ನ ಬಿಟ್ಟು ಸಂಬಂಧವೇ ಇಲ್ದಿರುವಂತ ಏರಿಯಾದಲ್ಲಿ ಹೆಂಗ್ ಬೀಳೋದಕ್ಕೆ ಸಾಧ್ಯ? ಹೌದು ಅಲ್ವಾ? ಸಹಜವಾಗಿ ಇದು ಪ್ರಶ್ನೆ. ಹೌದು ಮತ್ತೆ ಈ ನಿಟ್ಟಿನಲ್ಲಿ ಹುಡುಕೊಂಡು ಹೋಗ್ಬಿಟ್ರೆ ಆಕಸ್ಮಿಕ ಅದನ್ನ ಕೊಲೆನೇ ಮಾಡಿದ್ದಾರೆ, ಕೊಲೆ ಮಾಡಿ ಬಿಸಾಕಿದ್ದಾರೆ ಅಂತಾನೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗೋದು, ಸ್ಪಷ್ಟವಾಗಿ ಅನ್ಸೋದು. ಈಗ ಕಾನೂನುಬದ್ಧವಾಗಿ ಕಾನೂನು ರೀತಿಯಲ್ಲಿ ಏನೇನೆಲ್ಲ ಆಗ್ಬೇಕು ಅದು ಆಗ್ಬೇಕು. ಅದು ಯಾವ್ದು ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಸುಮ್ನೆ ಅಸಹಜ ಸಾವು ಅನ್ನೋ ತರ ಬಿಂಬಿಸ್ಬಿಟ್ರೆ ಮತ್ತೆ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅಂತ ಹೇಳಿ, ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರ್ತಾ ಇದಾರ ಅಂತ ಈ ಕೇಸಲ್ಲಿ. ಈಗ ಬಹುತೇಕ ಅದೇ ಭಾಗದಲ್ಲಿ ಒಂದ್ ಯಾವ್ದೋ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತೇಳಿ ಕಳೆದ 13-14 ವರ್ಷಗಳಿಂದ ಕೇಸ್ಗಳನ್ನ ಜೀವಂತವಾಗಿ ಇಟ್ಕೊಂಡ್ ಬಂದಿದ್ದಾರೆ. ಆದ್ರೆ ಈ ಒಂದು ಸುಮಂತ್ ಅನ್ನೋ ಮಗು, ಯಾಕೆ ಗಂಡು ಮಕ್ಕಳದು ಜೀವ ಅಲ್ಲ ಹೆಣ್ಮಕ್ಳದು ಮಾತ್ರ ಜೀವನ, ಅಥವಾ ಹೆಣ್ಣಿಗಾದಂತ ಅನ್ಯಾಯ ಆದಂತ ಸಂದರ್ಭದಲ್ಲಿ ಮಾತ್ರ ಜನಗಳು ಬರೋದಾ, ಅಥವಾ ಈ ರೀತಿಯಾಗಿ ಒಬ್ಬ ಅಮಾಯಕ ಮಗುವಿನ ಸಾವಾದಂತ ಸಂದರ್ಭದಲ್ಲಿ ಸಾವಿನ ನಿಖರತೆ ಏನು ಅಂತ ಗೊತ್ತಾಗದೆ ಇದ್ದಂತಹ ಪರಿಸ್ಥಿತಿ ಉಟ್ಕೊಂಡಿರುವಾಗ ಇದ್ರ ಬಗ್ಗೆ ಯಾಕೆ ಇಲಾಖೆಗಳು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ. ಹೌದು, ಮತ್ತೆ ಅದೇ ದಿವಸ ಮೇಲೆ ಬಿದ್ದ ಬ್ಲಡ್ ಟೆಸ್ಟ್ಗೆ ಕೊಂಡೋಗಿ ಅದು ಸುಮಂತಿನ ಬ್ಲಡ್ ಅಂತ ಹೇಳಿ ಗೊತ್ತಾಗಿ ಮತ್ತೆ ಬಾವಿಯಲ್ಲಿ ಹುಡುಕ್ಲಿಕ್ಕೆ ಅಲ್ವಲ್ಲ ಅವರು ಇದು ನೋಡಿದ್ದು. ಅಲ್ಲೇ ಟೆಸ್ಟ್ ಕೂಡ ಆಗಿದೆ. ಆದ್ರೆ ಆ ಬ್ಲಡ್ ಕೂಡ ಈ ಬ್ಲಡ್ ಕೂಡ ಈ ಹುಡುಗನದ್ದೇ ಅಂತ ಹೇಳಿ ಗೊತ್ತಾಗಿದೆ. ಮತ್ತೆ ಈಗ ಹೇಗೆ ಅವರು ಅದಕ್ಕಾಗಿ ಬ್ಲಡ್ ಇದು ಗಾಯ ಆದ್ದು ಅಂತ ಹೇಳಿದ್ರು. ಅಲ್ಲೇ ಚೆಕ್ ಮಾಡಿದ್ದಾರೆ ಸ್ಥಳದಲ್ಲೇ. ಹೌದು, ಅಲ್ಲೇ ಚೆಕ್ ಮಾಡಿದ್ದಾರೆ. ಅದು ಖಚಿತವಾಗಿದೆ ಸುಮಂತ್ ಅಂತ ಹೇಳಿ. ಹೌದು, ಸುಮಂತ್ ಅಂತ ಖಚಿತವಾಗಿದೆ. ಮತ್ತು ಆ ಬ್ಲಡ್ ಎಲ್ಲಿಂದ ಬಂತು? ಈಗ ಸುಮಂತ್ ಸಹಜ ಸಾವು ಅಂತಂದ್ರೆ ಅದು ಎಲ್ಲಿಂದ ಬಂತು? ಅಲ್ಲಲ್ಲ, ಈಗ ಕೊಲೆ ಆಗಿರುವಂತದ್ದು ಸ್ಪಷ್ಟವಾಗಿ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಿರುವಂತದ್ದು. ಅದು ಯಾರೇ ಏನೇ ಮುಚ್ಚಾಕ್ಲಿ, ಅದು ಯಾರು ಏನೇ ಬೇಕಾದ್ರೂ ಮಾತಾಡ್ಲಿ, ಅದು ಕೊಲೆ ಅಲ್ಲ ಅಂತಂದ್ರೆ ಅದು ಕೊಲೆ ಅನ್ನೋದಕ್ಕೆ ಬೇಜಾನ್ ದಾರಿಗಳಿದ್ದಾವೆ. ಅಂತಂದ್ರೆ ಈಗ ಅದೇ ಆರಂಭದಲ್ಲಿ ಚರ್ಚೆ ಮಾಡಿದ್ವಲ್ಲ, ಅವನೇನೋ ತಲೆ ತಿರುಗಿ ಬಿದ್ದಿನೋ ಚಕ್ರ ಏನೋ ಇನ್ನೇನೋ ಆಗಿ ಬಿದ್ದಿದ್ದ ಅಂತ ಅನ್ಕೊಂಡ್ರು ಅವ್ನ್ ತೋಡಲ್ಲಿ ಬೀಳ್ಬೇಕಿತ್ತು, ಆ ನೀರಿಗೆ ಬೀಳಲ್ಲ. ಅದ್ರಲ್ಲೂ ಕೂಡ ಸುಮಂತ್ ಅದು ಅವತ್ತೊಂದೇ ದಿನ ಮಾತ್ರ ಆ ವ್ಯಕ್ತಿ ಓಡಾಡಿಲ್ಲ ಅಲ್ಲಿ. ಆತ ಹುಟ್ಟದಾಗಿಂದ ತಿಳುವಳಿಕೆ ಇದ್ದಾಗಿಂದ ಓಡಾಡಿದಾನೆ. ಕಣ್ ಕಟ್ಟು ಬಿಟ್ರು ಇದೇ ಜಾಗದಲ್ಲಿ ನಾನು ಹೋಗ್ತಿದ್ದೀನಿ ಅಂತೇಳಿ ಹೋಗುವಷ್ಟು ಮಟ್ಟಕ್ಕೆ ಆತಂದು ಎಕ್ಸ್ಪೀರಿಯನ್ಸ್ ಇದೆ ಆ ರಸ್ತೆಯಲ್ಲಿ. ಮತ್ತೆ ಅಂತದ್ರಲ್ಲಿ ಆ ವ್ಯಕ್ತಿ ಅಲ್ಲಿಗೆ ಬೀಳೋದಕ್ಕೆ, ಆ ಮಗು ಎಲ್ಲಿಗೆ ಬೀಳೋದಕ್ಕೆ ಹೇಗ್ ಸಾಧ್ಯ? ಅಂತಂದ್ರೆ ಒಟ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹಾಗಾದ್ರೆ. ದಿಕ್ಕು ತಪ್ಪಿಸ್ತಾರೆ. ಅದು ಯಾರು ಕೂಡ ಈಗ ನಾವಿದ್ದೇವೆ, ಏನಾದ್ರು ಸಹ ಇದ್ರೆ ನಾವು ಬರ್ತೇವೆ, ಆಗ ಬರ್ತೇವೆ, ಈಗ ಬರ್ತೇವೆ ಅಂತೇಳಿ ಫಸ್ಟ್ ಹೇಳಿದವರು ತುಂಬಾ ಜನ ಇದ್ದಾರೆ. ಆದ್ರೆ ಈಗ ಒಂದು ಜನ ಕೂಡ ನಮ್ಮೊಟ್ಟಿಗೆ ಇಲ್ಲ, ಪೊಲೀಸರು ಕೂಡ ಇಲ್ಲ. ಎಲ್ಲ ಕೈ ಬಿಟ್ಟು ಹೋಗ್ಬಿಟ್ರಿ ಈಗ. ಎಲ್ಲ ಕೈ ಬಿಟ್ಟು ಹೋಗಿದ್ದಾರೆ. ದಿಕ್ಕೇ ತೋಚದಂತಾಗಿದೆ ನಮಗೆ ಈಗ ಮುಂಚೆ ಇದ್ದ ಭರವಸೆಯು ಕಳೆದೋಗಿದೆ. ಈಗ ನಿಮ್ಮ ಪೂರ್ವದಲ್ಲೂ ನಾನು ನಿಮ್ಮ ಬಳಿಗೆ ಬಂದಿದ್ದೆ. ಆಗ ಒಂದು ಹೆಚ್ಚು ಕಡಿಮೆ 1-2 ತಿಂಗಳು ಕಳೆದ ಬಳಿಕ ಬಂದಿದ್ದೆ ನಾನು. ಅದಕ್ಕಿಂತ ಪೂರ್ವದಲ್ಲಿ ಬಂದಿರ್ಲಿಲ್ಲ. ಆಗ ನಿಮ್ಮಲ್ಲಿ ಒಂದು ಭರವಸೆ ಇತ್ತು, ಇನ್ನು ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇದೆ, ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ. ಈಗ 3 ತಿಂಗಳು ಕಳೆದ ಬಳಿಕ ಒಂದು ಭರವಸೆ ಪೂರ್ತಿ ಸಂಪೂರ್ಣವಾಗಿ ಜೀರೋಗೆ ಬಂದ್ಬಿಟ್ಟಿದೆ ಈಗ. ಅಲ್ಲ, ಹಿಂಗಾದ್ರೆ ಇಲಾಖೆಗಳು ಏನಕ್ಕೆ? ಇಲಾಖೆಗಳ ಮೇಲೆ ಏನು ನಂಬಿಕೆ ಬರುತ್ತೆ ಜನರಿಗೆ? ಈಗ ಅವೆಲ್ಲ ಇರೋದು ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದು, ಏನಾಗಿದೆ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಅಂತ ಹೇಳಿ. ಅದನ್ನೆಲ್ಲ ಹೊರತುಪಡಿಸಿ ಎಲ್ಲ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ ಅಂದ್ರೆ ಈ ತರದ್ದು ಕೆಲಸಗಳನ್ನ ಮಾಡ್ಲೇಬೇಕಲ್ವಾ? ಏನಾಯ್ತು ಅಂತ ಗೊತ್ತಾಗ್ಲೇಬೇಕಲ್ವಾ?
ಹೌದು ಅಂದ್ರೆ ಇವರು ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದಾರೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. FSL ವರದಿನೇ ಇನ್ನು ಏನಾಗಿದೆ ಅಂತೇಳಿ, PM ರಿಪೋರ್ಟ್ ಏನಾಗಿದೆ ಅಂತೇಳಿ ಗೊತ್ತಿಲ್ಲ ಅಂತಂದ್ರೆ ಹೌದು ಅಲ್ವಾ. 3-4 ತಿಂಗಳು 5 ತಿಂಗಳುಗಳು ಬೇಕಾ ಅಂತ ನನ್ಗೆ ಪ್ರಶ್ನೆ ಇದು. ಹೌದು ನನಗೆ ಸಹ ಕೂಡ ಗೊತ್ತಿಲ್ಲ ಸರ್. ಇದು ಈ ರಿಪೋರ್ಟ್ ಬರ್ಲಿಕ್ಕೆಲ್ಲ ಇಷ್ಟು ಎಲ್ಲ ದಿವಸ ಬೇಕಾಗ್ತದಾ ಅಂತ ಹೇಳಿ. ಅದು ತುಂಬಾ ಜನರು ಇದು ಕೆಲವರೆಲ್ಲ ಕೇಳುವಾಗ ಹಾಗೆ ಹೇಳ್ತಾರೆ, ಅದು ಒಂದು ರಿಪೋರ್ಟ್ ಬರ್ಲಿಕ್ಕೆ ಇನ್ನೂ ಬಾಕಿ ಉಂಟು ಅಂತ ಹೇಳಿ ಹೇಳ್ತಾರೆ. ನೀವು 3 ತಿಂಗಳಾದಾಗ ಪೊಲೀಸ್ನವ್ರು ಕೇಳಿದ್ರಾ ರಿಪೋರ್ಟ್ ಬಂತ ಅಂತ ಹೇಳಿ? 3 ತಿಂಗಳು ನಾವು ಹೋಗಿ ನಾವೇ ಹೋಗಿ ಸ್ಟೇಷನ್ಗೆ ಹೋಗಿ ಕೇಳಿದ್ದೇವೆ. ನಾವು ಒಂದು 11 ಗಂಟೆ ಆಗುವಾಗ ಹೋಗಿದ್ದೇವೆ ಆಯ್ತು. ಅವಾಗ ಅವರು ಇಲ್ಲ, ನಾವು DSP ಹತ್ರ ಹೋದ್ದು. ಅಲ್ಲಿ ಅವರು ಇಲ್ಲ ಆಯ್ತು. ಅವರು ಬರುವಾಗ 3 ಗಂಟೆ ಆಗಿದೆ ಮಧ್ಯಾಹ್ನ. ಅಷ್ಟುವರೆಗೆ ಕಾದು ಅವರಲ್ಲಿ ಮಾತಾಡಿ ಬಂದದ್ದು. ಅವರು ಕೂಡ ತನಿಖೆ ನಡೆಸ್ತಾ ಇದ್ದೇವೆ, ಅದೇ ಕೇಸನ್ನು ಮೀಟಿಂಗ್ ಅಲ್ಲಿ ಈಗ ಮೀಟಿಂಗ್ ಉಂಟು, ಮತ್ತೆ ಇದು ರಿಪೋರ್ಟ್ ಬಂದಿದೆ ಅಂತ ಹೇಳುವಾಗ ಒಂದು ರಿಪೋರ್ಟ್ ಬಾಕಿ ಉಂಟು, ಅದೇ ತರ ಕೇಳಿ ನಾವು ಬಂದಿದ್ದೇವೆ. ಒಟ್ಟು ನಿಮ್ಗೊಂದು ಸಮಾಧಾನ ಮಾಡಿ ಕಳ್ಸಿದಾರೆ ಅಷ್ಟೇ. ಬೇರೆ ಏನೂ ಆಗಿಲ್ಲ? ಇಲ್ಲ. ಹಿಂಗಾದ್ರೆ ಭಾರಿ ಕಷ್ಟ ಆಗ್ತಿದೆ. ಹೌದು ನೋಡಿ, ಒಂದ್ ಕಡೆ ಮಗನ ಕಳ್ಕೊಂಡಿರೋದಕ್ಕೆ ನೋವು ಪಡ್ಬೇಕು, ಇನ್ನೊಂದು ಕಡೆ ಈ ತರ ಎಲ್ಲ ಆಗ್ತಾ ಇದೆಯಲ್ಲ ಅಂತ ಬೇಜಾರ್ ಪಡ್ಬೇಕು. ಒಂದ್ ಭರವಸೆ ಕಳೆದೋದ್ಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ತುಂಬಾ ಕಷ್ಟ ಆಗ್ತದೆ. ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲೋ ಚರ್ಚೆ ಅಂತದ್ದೆಲ್ಲ ಆಯ್ತು, ಎಲ್ಲವೂ ಕೂಡ ಸುಮ್ಮನೆ ನೆಪಕ್ಕೆ ಮಾತ್ರ ಆಯ್ತಾ ಅಂತ? ನೆಪಕ್ಕೆ ಮಾತ್ರ ಆಯ್ತು ಅಂತ ಕಾಣ್ತದೆ. ಇಲ್ಲದ್ರೆ ಏನಾದ್ರೂ ಇಷ್ಟು ಸಮಯದಲ್ಲಿ ಏನಾದ್ರೂ ಒಂದು ನಮಗೆ ಸಿಕ್ಕಿತ್ತು ಅಂತ ಹೇಳಿ ಭರವಸೆ ಕೂಡ ಇತ್ತು. ಎಲ್ಲ ಭರವಸೆ ಕೂಡ ಇದು ನೀರು ಪಾಲಾಗಿ ಇತ್ತು. ಕಷ್ಟ. ಇಂಥ ವ್ಯವಸ್ಥೆ ಇರೋದ್ರಿಂದಾನೇ ಪೊಲೀಸ್ ಇಲಾಖೆ ಜನರ ನಂಬಿಕೆ ಕಳ್ಕೊಳ್ತಾ ಇರೋದು. ಕಳ್ಕೊಳ್ತಾ ಇರುತ್ತೆ. ಬೆಳ್ತಂಗಡಿಯವರು ಪೊಲೀಸರು ಕೇಸ್ ಹಿಡಿಯುವುದಿಲ್ಲ ಅಂತ ಹೇಳಿ ತುಂಬಾ ಜನರು ಹೇಳಿದ್ದು ಕೇಳಿದ್ದೇನೆ ನಾನು. ಆದ್ರೆ ಈಗ ಅದು ನಿಜ ಅಂತಲೇ ಆಗ್ತದೆ ನನಗೆ. ಅಲ್ಲ, ಸಹಜವಾಗಿ ಅಲ್ವಾ ಈಗ ಅಂತಂದ್ರೆ ಎಂತ ಬೇಜವಾಬ್ದಾರಿ ತೋರಿಸ್ತಿದಾರೆ. ನನ್ಗಂತೂ ಏನಿದು ವಿಚಾರ ಅಂತೇಳಿ ತಿಳಿತಾ ಇಲ್ಲ. ಇವ್ರುಗಳೇ ಕೆಲಸ ಮಾಡ್ತಾ ಇಲ್ವಾ, ಅಥವಾ ಒಂದು ವರದಿ ಬರೋದಕ್ಕೆ ಇಷ್ಟೆಲ್ಲ ದಿನಗಳು ಬೇಕಾ, ನಂಗೆ ಗೊತ್ತಾಗ್ತಾ ಇಲ್ಲ ಇದು. ಅದೇ ಬಂದ್ರು ಕೂಡ ಅಟ್ಲೀಸ್ಟ್ ಅವ್ರು ಗುಪ್ತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಏನಾದ್ರೂ ಒಂದು ಬೆಳವಣಿಗೆ ಆಗ್ಬೇಕಲ್ಲ. ದಿನಗಳು 5-6 ತಿಂಗಳುಗಳು ಕಳೆದು ಹೋಗ್ಬಿಟ್ರೆ ಸಾಕ್ಷಿ ಏನ್ ಸಿಗುತ್ತೆ? ಒಂದು ದಿನ ಬಿಟ್ಟು 2ನೇ ದಿನಕ್ಕೆ ಹೋದಾಗ ಸಾಕ್ಷಿ ನಾಶ ಆಗ್ತಾ ಇರತ್ತೆ. ಅಂತದ್ರಲ್ಲಿ ತಿಂಗಳು ಪೂರ್ತಿ ಕಳೆದು 2 ತಿಂಗಳು ಹೋಯ್ತು, 3 ತಿಂಗಳು ಕಳೆದೋಯ್ತು, 4 ತಿಂಗಳೇ ಕಳೆದೋಯ್ತು. ಇನ್ಮೇಲೆ ಇನ್ನೇನ್ ಸಿಗುತ್ತೆ ಅಂತ? ಇನ್ಮೇಲೆ ಯಾವ ಚಂಬು ಸಿಗಲ್ಲ ಯಾರಿಗೂ. ನನಗೂ ಹಾಗೆ ಅನಿಸ್ತದೆ ಸರ್. ಬಡವರಿಗೆ ನ್ಯಾಯವೇ ಇಲ್ವಾ ಅಂತ ಹೇಳಿ. ಅಲ್ಲ, ಸಹಜವಾಗಿ ಈ ತರ ಒಂದು ಪ್ರಶ್ನೆ ಉಟ್ಕೊಳತ್ತೆ. ಯಾಕೆ ಅಂತಂದ್ರೆ ಅದೇ ಹೇಳಿದ್ನಲ್ಲ ನಾನು, ಅದೇ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಷ್ಟೊಂದು ವರ್ಷ ಕೇಸ್ ಜೀವಂತವಾಗಿ ಇಟ್ಕೊಂಡ್ ಬಂದಿದ್ದಾರೆ, ಹೋರಾಟ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಅದೆಲ್ಲ ಆಗಿದೆ. ಆದ್ರೆ ಇಲ್ಲಿ ಈ ಮಗುವಿನ ಜೀವ ಅಲ್ವಾ ಅಂತ ನನ್ನ ಪ್ರಶ್ನೆ. ಹೆಣ್ಣಿಗಾದ್ರೆ ಮೋಸ, ದ್ರೋಹ, ಅಥವಾ ಇನ್ನೇನೋ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ. ಗಂಡಿಗಾದ್ರೆ ಅದಲ್ವಾ? ಗಂಡು ಸಾವಾದ್ರೆ ಸಾವಲ್ವಾ? ಹೆಣ್ಣು ಸಾವಾದ್ರೆ ಮಾತ್ರ ಸಾವ? ಹೆಣ್ಣು ಸಾವಂತ ಸಂದರ್ಭದಲ್ಲಿ ಮಾತ್ರನೇ ಜನಗಳು ಬರೋದಾ, ಜನಗಳು ಸೇರೋದಾ, ಜನಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಾ, ಬೀದಿಗಿಳಿಯೋದಾ? ಇದು ಮಗುವಿಂದು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಹೇಳಿ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಬಹುತೇಕ ಒಂದು ರೀತಿ ಹೊಟ್ಟೆ ಉರಿಯುತ್ತೆ. ಸುಮಂತ್ ಕೇಸ್ ಆರಂಭದಲ್ಲಿ ಎಷ್ಟು ಜನ ಬಂದ್ರು, ಎಷ್ಟು ಜನ ಮಾತನಾಡಿರೋದನ್ನೆಲ್ಲ ಗಮನಿಸ್ಬಿಟ್ಟೆ. ನಾನಂತೂ ನಿಮ್ಮ ಆ ಪ್ಲೇಸಿಗೆ ಗ್ರೌಂಡ್ಗೆ ಬಂದಿರ್ಲಿಲ್ಲ. ಏನೋ ತುಂಬಾ ಜನ ಬಂದಿದ್ದಾರೆ, ಎಲ್ಲ ಮಾಡ್ತಾರೆ, ದೊಡ್ಡವರೇ ಇದ್ದಾರೆ ಅಂತ ಹೇಳಿ. ಇವ್ರುಗಳೆಲ್ಲ ಯಾವತ್ತು ಕೈ ಚೆಲ್ಲೋದಕ್ಕೆ ನಿಂತ್ರೋ ಅದಾದ ಬಳಿಕವೇ ನಾನು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ. ನಾನು 2-3 ತಿಂಗಳು ನಿಮ್ಮ
ಹೆಚ್ಚು ಕಡಿಮೆ 2 ತಿಂಗಳು 3 ತಿಂಗಳು ಏನಾಗಿರ್ಲಿಲ್ಲ, 2 ತಿಂಗಳಂತೂ ಕಳೆದೋಗಿತ್ತು ಅಂತ ಅನ್ಸುತ್ತೆ ನನ್ನ ಅಂದಾಜು, ನನಗೆ ಕರೆಕ್ಟಾಗಿ ನೆನಪಿಲ್ಲ ಅದು. ಹೌದೌದು ಹೌದು. ಆ, ಆಗ ನಾನು ಬಂದಿದ್ದು ಏನಾಯ್ತು ಅಂತ ಹೇಳಿ. ಆಗ ನಿಮ್ಗೆ ಒಂದಿಷ್ಟು ಆ, ಎರಡೂ ಕಡೆ ಓಲಾಡ್ತಾ ಇತ್ತು ಮನ್ಸು, ಸಿಗುತ್ತಾ ಸಿಗಲ್ವಾ ಅನ್ನೋ ತರ. ಮುಂಚೆ ಆಗಿರ್ಲಿಲ್ಲ. ಇಷ್ಟೊಂದ್ ಜನ ಬೆಂಬಲಕ್ಕೆ ನಿಂತಿದ್ದಾರೆ, ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇತ್ತು ನಿಮಗೂ ಕೂಡ. ನಾವು ಕೂಡ ಗಮನಿಸ್ತಾ ಇದ್ದೀವಿ, ಎಷ್ಟೊಂದ್ ಜನ ಹೋರಾಟ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡವರೆಲ್ಲ ಬರ್ತಿದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ. ಸ್ಥಳೀಯ ರಾಜಕಾರಣಿಗಳು ಬರ್ತಿದ್ದಾರೆ, ಇನ್ನೇನೋ ಸದನದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಸುಮಂತ್ ಕೇಸು. ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಕೂಡ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅದು ಕೇಸ್ ನೋಡ್ಕೊಳ್ಳಿ ಅಂತ ಹೇಳಿ. ಸಿಗ್ಬಹುದೇನೋ ಅಂತ ಹೇಳಿ ಇತ್ತು, ಯಾಕೆಂತಂದ್ರೆ ಮೇಜರ್ ಕೇಸು. ಈಗೆಲ್ಲ ಟೆಕ್ನಾಲಜಿ ಮುಂದೆ ಇದೆ, CC ಕ್ಯಾಮ್ರಾಗಳಿದ್ದಾವೆ, ಇನ್ನೇನೇನೋ ಬೇರೆ ಬೇರೆ ಎಲ್ಲ ಇದೆ. ಇಂಥ ಎಲ್ಲ ಇದ್ದೂ ಕೂಡ ಆ ವ್ಯಕ್ತಿ ಪತ್ತೆ ಹಚ್ಚೋಕ್ ಆಗಿಲ್ಲ. ಹೊಂದಿರೋ ವ್ಯಕ್ತಿ ಯಾರು ಅಂತಾನು ಗೊತ್ತಿಲ್ಲ, ಅಥವಾ ಮಗುವಿಂದು ಕೊಲೆನೋ ಅಸಹಜ ಸಾವು ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ವರದಿನೇ ಇನ್ನೂ ಲಭ್ಯ ಆಗಿಲ್ಲ ಮೇಲ್ನೋಟಕ್ಕೆ, ನಿಮ್ಮವರೆಗೂ ಬಂದಿಲ್ಲ. ಅಂದ್ರೆ ಇದು ಏನು ಅಂತ ವ್ಯವಸ್ಥೆ, ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ. ಅಣ್ಣನೇ ಕೊಲೆ ಮಾಡಿದ, ಕುಟುಂಬನೇ ಕೊಲೆ ಮಾಡ್ತು, ಇನ್ನೇನೋ ಮಾಡಿದ್ರು ಅಂತೇಳಿ ಆರೋಪಗಳನ್ನ ಕಟ್ಟಿದ್ರು. ಅವರೆಲ್ಲ ಕಟ್ಟಿದವ್ರು ಸುಮ್ಮನೆ ಕೂತ್ಕೊಂಡ್ರು ಮನೆಯಲ್ಲಿ ಹೋಗಿ. ಅಟ್ಲೀಸ್ಟ್ ಅದನ್ನಾದ್ರೂ ಪ್ರೂವ್ ಮಾಡ್ಬೇಕಿತ್ತಲ್ಲ, ಅವ್ರ ಹತ್ರ ಸಾಮರ್ಥ್ಯ ಇದ್ರೆ ಅಲ್ವಾ. ಯಾರ ಮೇಲೂ ಆರೋಪ ಮಾಡೋದಲ್ಲ, ಆರೋಪ ಮಾಡ್ತಿದಾರೆ ಅಂದ್ರೆ ಪ್ರೂವ್ ಮಾಡ್ಕೊಳ್ಬೇಕು. ಅದೇನು ಗೊತ್ತಿಲ್ಲದೆ ಏನಿಲ್ದೇನೆ ಹಂಗೆ ಆರೋಪ ಮಾಡ್ಬಿಟ್ರೆ ಆ ಪರಿಸ್ಥಿತಿ ಕುಟುಂಬದ ಏನಾಗಬಹುದು ಅಂತೇಳಿ ಯೋಚನೆ ಮಾಡ್ಬೇಕಲ್ಲ.